पूर्वे पशुपतिः पातु दक्षिणे पातु शङ्करः पश्चिमे पातु विश्वेशो नीलकण्ठस्ततोत्तरे ऐशान्यां पातु मां शर्वो ह्याग्नेयां पार्वतीपतिः नैऋत्यां पातु मां रुद्रो वायुव्यां नीललोहितः ऊर्ध्वे त्रिलोचनः पातु अधरायां महेश्वरः एताभ्यो दशदिग्भ्यस्तु सर्वतः पातु शङ्करः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 19ನೇ ತಾರೀಕು ಮಾರ್ಚ್ ತಿಂಗಳು 2026 ಚಾಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ಸಂವತ್ಸರ, ಪರಾಭವ ನಾಮ ಸಂವತ್ಸರದ ಫಲ ಈ ಒಂದು ವರ್ಷದಲ್ಲಿ ನಿಮ್ಮ ಜೀವನ ಸುಖವಾಗಿರಬೇಕು ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಕರೇ, ಯುಗಾದಿ ಹಬ್ಬ ಅಂತಂದ್ರೆ ನಮಗೆ ವರ್ಷದ ಮೊದಲನೇ ದಿನ. ಹೇಗೆ ಆಚರಣೆ ಮಾಡಬೇಕು, ಆದಾಯ ವ್ಯಯಗಳೇನು, ಕಂದಾಯ ವಿಚಾರ ಹಾಗೂ ವಿಶೇಷವಾಗಿ ಗ್ರಹಗಳ ಒಂದು ಬಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ಪೂರ್ತಿ ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ಸಿಗುತ್ತೆ. ಯುಗಾದಿ ಹಬ್ಬದ ಆಚರಣೆಯಲ್ಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸಾಧಾರಣವಾಗಿ ಎಲ್ಲ ಹಬ್ಬಗಳಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀವಿ ನಾವು. ಸುಮಾರು ಬೆಳಗ್ಗೆ ಒಂದು 4:15 6 ಗಂಟೆ ಒಳಗೆ ಎದ್ದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಕಂಪಲ್ಸರಿ, ಅದು ಮ್ಯಾಂಡೇಟ್ರಿ. ತಲೆಗೆ ಎಣ್ಣೆ ಹಚ್ಕೊಂಡು ನಾವು ಸ್ನಾನವನ್ನು ಮಾಡಬೇಕು. ಸ್ನಾನ ಆದಮೇಲೆ ನೂತನ ವಸ್ತ್ರ ಕಡ್ಡಾಯ. ಯಾಕೆಂದರೆ ನಮಗೆ ಹೊಸ ಹಬ್ಬ ಆದ್ದರಿಂದ ನೂತನ ವಸ್ತ್ರ ಕಡ್ಡಾಯವಾಗಿ ಧರಿಸ್ಕೊಳ್ಬೇಕು. ಇಲ್ಲಾಂದರೆ ರೇಷ್ಮೆ ವಸ್ತ್ರಗಳಿದ್ರೆ ಅದನ್ನು ಧರಿಸ್ಕೊಳ್ಬೋದು, ಅದೇ ನೂತನ ಅಂತ ಏನಿಲ್ಲ. ಮನೆಯನ್ನು ಸಾಧಾರಣವಾಗಿ ಶುದ್ಧಿ ಮಾಡಿ ಇಟ್ಕೊಂಡು ಮನೆ ಮುಂದಗಡೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ತೋರಣ ಹೂವಿನ ಅಲಂಕಾರವನ್ನು ಹೊಸ್ತಿಲಿಗೆ ಮಾಡಿ ದೇವರದ ಒಂದು ಕೋಣೆಯನ್ನು ಶುದ್ಧಿ ಮಾಡಿಕೊಂಡು ವಿಗ್ರಹಗಳಿಗೆಲ್ಲ ಶುದ್ಧಿ ಮಾಡಿಕೊಂಡು ಫೋಟೋ ಇತ್ಯಾದಿ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ನಾವು ಮನೆಯಲ್ಲಿ ಪೂಜೆಯನ್ನು, ಅಭಿಷೇಕವನ್ನು, ಸ್ತೋತ್ರ ಪಾರಾಯಣಗಳನ್ನು ಮಾಡ್ತೇವೆ. ಇದು ಹಬ್ಬದ ಆಚರಣೆ. ಮನೆಯಲ್ಲಿ ಬೇಕಾದ ತಿನಿಸು ಎಲ್ಲ ಮಾಡಿಕೊಂಡು ಹಬ್ಬಕ್ಕೆ ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿ ಹಿರಿಯರಿಂದ ಆಶೀರ್ವಾದ ತಗೊಳ್ಳುವಂಥದ್ದು. ಮುಖ್ಯವಾಗಿ ಬೇವು ಮತ್ತು ಬೆಲ್ಲ ಎರಡನ್ನೂ ಮಿಶ್ರಣ ಮಾಡಿ ನಾವು ಭುಂಜಿಸಬೇಕು. ಯಾಕೆ ಅಂತಂದರೆ ಅದಕ್ಕೆ 2 ರೀತಿಯಾದಂಥ ಫಲ ಇದೆ. ಬೇವಿನ ಸೊಪ್ಪು, ಬೇವಿನ ಹೂವು ಮತ್ತು ಬೆಲ್ಲ ಈ 3 ಕೂಡ ನಾವು ಮಿಶ್ರಿತ ಮಾಡಬೇಕು. ಯಾಕೆ ಅಂತಂದರೆ ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಅಂತ ಹೇಳಿ ನಮ್ಮ ಹಿರಿಯರು ನಮ್ಗೆ ಹೇಳ್ತಾರೆ. ಸುಖ ಬರಲಿ ದುಃಖ ಬರಲಿ, ನಮಗೆ ನಾನು ಸುಖ ಬಂದಾಗ ಅತ್ಯಂತ ಸಂತೋಷಪಟ್ಟು ಅಹಂಕಾರದಿಂದ ಮೆರೆಯೋದಿಲ್ಲ, ದುಃಖ ಬಂದಾಗ ಅತ್ಯಂತ ಖಿನ್ನತೆಗೆ ಒಳಗಾಗಿ ನಾನು ಕುಗ್ಗೋಗಲ್ಲ ಅನ್ನುವಂಥದ್ದನ್ನ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಮಂತ್ರ. ಹಾಗಾಗಿ ಸುಖ ಬರಲಿ ದುಃಖ ಬರಲಿ ನಾನು ಯಾವಾಗಲೂ ಒಂದೇ ರೀತಿಯಾಗಿರ್ತೀನಿ ಅಂತ ತೋರಿಸುತ್ತೆ. ಹಾಗೆ ನಾವು ಮನುಷ್ಯರಾದ್ರಿಂದ ಯಾವಾಗಲೂ ಸಂತೋಷವಾಗೇ ಇರಬೇಕು ಅಂತ ಕೇಳ್ಕೊತಾ ಇರ್ತೀವಿ. ಖಂಡಿತ ಅಲ್ಲ. ಪ್ರಕೃತಿ ತನ್ನ ಬದಲಾವಣೆಗಳನ್ನು ಹೇಗೆ ಮಾಡ್ಕೊಳುತ್ತೋ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಅನ್ನುವಂಥದ್ದು ಏರುಪೇರು ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಬೆಲ್ಲ ಅನ್ನುವಂಥದ್ದು ಸಿಹಿ, ಬೇವು ಅನ್ನುವಂಥದ್ದು ಕಹಿ. ಕೆಲವೊಮ್ಮೆ ಸಿಹಿ ಆಗಲಿ, ಕೆಲವೊಮ್ಮೆ ಕಹಿ ಆಗಲಿ, ಏನೇ ಬಂದರೂ ಕೂಡ ನನಗೆ ಅನುಕೂಲ ಆಗಲಿ ಅಂತ ಭಗವಂತನೆಲ್ಲ ಬೇಡಿಕೊಂಡು ಹಿರಿಯರ ಕೈಯಿಂದ ಬೇವು ಬೆಲ್ಲವನ್ನು ಕೈಗೆ ತಗೊಂಡು ಬಹಳ ಅದ್ಭುತವಾದಂಥ ಸ್ತೋತ್ರ ಶ್ಲೋಕ. ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂಥೇಳಿ ಆ ಒಂದು ಬೇವು ಬೆಲ್ಲವನ್ನು ಕೈಯಲ್ಲಿ ಇಟ್ಕೊಂಡು ಈ ಸ್ತೋತ್ರವನ್ನು ಹೇಳಿ ಕಣ್ಣು ಒತ್ಕೊಂಡು ನಾವು ಅದನ್ನು ತಿನ್ನಬೇಕು. ಬೇವು ಮತ್ತು ಬೆಲ್ಲ ಎರಡೂ ಕೂಡ ಸಮ ಪ್ರಮಾಣದಲ್ಲಿರಬೇಕು. ಇದರಲ್ಲಿ ಒಂದು ಕಡಿಮೆ ಮಾಡೋದು, ಬೆಲ್ಲ ಜಾಸ್ತಿ ಮಾಡಿ ಸಿಹಿ ತಿನ್ನೋದಲ್ಲ. ಎರಡೂ ಕೂಡ ಸಮ ಪ್ರಮಾಣದಲ್ಲಿರಬೇಕು. ಆ ಕಹಿಯ ಒಂದು ರುಚಿನೂ ಗೊತ್ತಾಗಬೇಕು, ಸಿಹಿಯ ಒಂದು ರುಚಿನೂ ಗೊತ್ತಾಗಬೇಕು. ಅದನ್ನು ತಿಂದು ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳುವಂಥದ್ದು ಹಬ್ಬದ ವಿಚಾರ. ಸರಿ, ಹಾಗಾದರೆ ಈ ಹಬ್ಬ ಏನು ಮುಖ್ಯವಾಗಿ ಅಂತಂದರೆ, ನಮಗೆ ಚೈತ್ರ ಮಾಸ ಪ್ರಾರಂಭ ಆಗುತ್ತೆ. ಚೈತ್ರ ಮಾಸ ಪ್ರಾರಂಭ ಆದಾಗ ತುಂಬ ಬಿಸಿಲು ಇರುತ್ತೆ. ಹಾಗಾಗಿ ಪ್ರಕೃತಿಗೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಕೆಲವೊಂದಿಷ್ಟು ಆಹಾರದ ತಿನಿಸುಗಳನ್ನು ನಾವು ತಿನ್ನಬೇಕು. ಅದು ನಿಮಗೆ ಋತುಮಾನ ಭೋಜನ ಅಂತ ಹೇಳ್ತೀವಿ. ಅದರ ಪ್ರಕಾರ ನಮಗೆ ಎಲ್ಲ ಬಂದಿದೆ, ಎಲ್ಲ ವ್ರತಗಳಲ್ಲೂ ಮಾಡ್ತಾ ಬರ್ತೀವಿ. ಸರಿ, ಈ ವರ್ಷ ನಮಗೆ ಹೇಗಿದೆ, ಯಾವ ರೀತಿಯಂಥ ಫಲ ಇದೆ, ಈ ವರ್ಷ ದೇಶಕ್ಕೆ ರಾಜ ಯಾರು, ಮಂತ್ರಿ ಯಾರು, ಅವೆಲ್ಲ ನೋಡಿ ಹಾಗೆ ಆದಾಯ ವ್ಯಯನೂ ನೋಡೋಣ. ಮೊದಲನೇದಾಗಿ ನವನಾಯಕರು ಯಾರಂದರೆ ರಾಜ ಬಂದು ಈ ಸಲ ಗುರು ರಾಜ ಆದರೆ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಭಾರತ ದೇಶಕ್ಕೆ ತಗೊಳ್ಬೇಕಿದ್ದು.
ಭಾರತ ದೇಶಕ್ಕೆ ಗುರು ಬಂದು ರಾಜ, ಹಾಗಾಗಿ ಫಿನಾನ್ಸ್ ಚೆನ್ನಾಗಿರುತ್ತೆ, ಸಂತಾನ ಚೆನ್ನಾಗಿರುತ್ತೆ, ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ, ದೇಶ ಅನ್ನೋದು ವೃದ್ಧಿ ಆಗುತ್ತೆ. ವೃದ್ಧಿ ಅಂದ್ರೆ ಬೆಳೆಯುತ್ತೆ ಅಂತ ಹೇಳ್ಬೋದು. ಇನ್ನು ಮಂತ್ರಿ ಬಂದು ಕುಜ. ಮಂತ್ರಿ ಕುಜ ಆದ್ರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ಇರುತ್ತೆ. ಎಕ್ಸಾಂಪಲ್, ನಮ್ಮ ಒಂದು ಆರ್ಮಿ, ನೇವಿ, ಏರ್ ಫೋರ್ಸು ಮತ್ತೆ ನಮ್ಮ ಪೊಲೀಸು, ಡಿಫೆನ್ಸು ಇವೆಲ್ಲ ಕೂಡ ತುಂಬಾ ಬಲಿಷ್ಠ ಆಗುತ್ತೆ. ಕಾರಣ ಮಂತ್ರಿ ನಮಗೆ ಕುಜ. ಇನ್ನು ಸೇನಾಧಿಪತಿ ಚಂದ್ರ. ಆದ್ರೆ ಅದು ಬಲಿಷ್ಠವಾದರೂ ಕೂಡ ಅದನ್ನ ಉಪಯೋಗಿಸೋದು ಕಡಿಮೆ. ಉದಾಹರಣೆಗೆ ನಮ್ಮಲ್ಲಿ ನಾವು ಎಲ್ಲವನ್ನ ಹೆಚ್ಚಿಸ್ಕೋತೀವಿ, ಯುದ್ಧ ಸಾಮಗ್ರಿಗಳೆಲ್ಲ ಹೆಚ್ಚಿಸ್ಕೋತೀವಿ, ಅದನ್ನು ಉಪಯೋಗಿಸೋದು ಕಡಿಮೆ. ಯಾಕಂದ್ರೆ ಚಂದ್ರ ಬಂದು ಸಾತ್ವಿಕ ಗ್ರಹ ಆದ್ರಿಂದ ಹೆಚ್ಚು ಅದರಿಂದ ನಮಗೆ ಉಪಯೋಗ ಬರಲ್ಲ. ಆದ್ರೆ ಮಂತ್ರಿ ಕುಜ ಆದ್ರಿಂದ ನಮ್ಮ ಒಂದು ಯುದ್ಧ ಭಂಡಾರವನ್ನು ನಾವು ಹೆಚ್ಚು ಮಾಡ್ಕೋತೀವಿ. ಸಸ್ಯಾಧಿಪ ಶುಕ್ರ ತುಂಬಾ ಒಳ್ಳೆಯದು. ಸಸ್ಯಗಳ ಅಧಿಪತಿ ಶುಕ್ರ ಆದ್ರಿಂದ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಸಸ್ಯ ಬೆಳವಣಿಗೆ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ. ಹಾಗೆ ಧಾನ್ಯಾಧಿಪ ಬುಧ. ಧಾನ್ಯ ಅಂತಂದ್ರೆ ಕ್ರಯ ವಿಕ್ರಯ, ವ್ಯಾಪಾರ, ಬೆಳೆಯೋದು ವ್ಯಾಪಾರ ಮಾಡೋದು. ಬುಧ ವ್ಯಾಪಾರಕಾರಕ, ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮೇಘಾಧಿಪ ಚಂದ್ರ. ಚಂದ್ರ ಮೇಘಾಧಿಪ ಅಂದ್ರೆ ಒಳ್ಳೆ ಅದ್ಭುತವಾದ ಮಳೆ, ರಾತ್ರಿ ಮಳೆ ಹೆಚ್ಚಿರುತ್ತೆ. ಯಾಕಂದ್ರೆ ಚಂದ್ರ ರಾತ್ರಿಗೆ ಅಧಿಪತಿ, ಹಾಗಾಗಿ ಮೇಘಗಳು ರಾತ್ರಿ ತುಂಬಾ ಚೆನ್ನಾಗಿರುತ್ತೆ. ರಸಾಧಿಪ ರವಿ. ರಸಗಳು ಅಂತೀವಲ್ಲ, ಈ ರಸಗಳು ಅಂತಂದ್ರೆ ಈಗ ಕಬ್ಬಿರ್ಬೋದು, ಇದೆಲ್ಲ ರಸಗಳಿಗೆ ಸಂಬಂಧಪಟ್ಟಂಥದ್ದು. ಆ ರಸಾಧಿಪ ರವಿ ಆದ್ರಿಂದ ಸ್ವಲ್ಪ ರಸಗಳು ಕಡಿಮೆ, ಯಾಕಂದ್ರೆ ರವಿ ಬಂದು ತನ್ನ ಶಾಖದಲ್ಲಿ ಅದನ್ನ ಕುಗ್ಗಿಸ್ತಾನೆ. ಇನ್ನು ನೀರಸಾಧಿಪತಿ ಗುರು, ಅಂದ್ರೆ ಸೋಂಬೇರಿತನ ಇತ್ಯಾದಿಗಳಿಗೆ ಅಧಿಪತಿ ಗುರು ಆಗ್ತಾನೆ. ಪಶುನಾಯಕ ಕೃಷ್ಣ ಆದ್ರಿಂದ ಗೋವಿನ ಸಂಪತ್ತು ಸಂತತಿ ಹೆಚ್ಚಾಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಈ ವರ್ಷ ಗೋವುಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸರಿ, ಹಾಗಾದ್ರೆ ಈ ವರ್ಷ ಕಂದಾಯ ಅನ್ನುವಂಥದ್ದು ಹೇಗಿದೆ? 27 ನಕ್ಷತ್ರಗಳು, ಅದರಲ್ಲಿ ನಿಮ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಳ್ಳಿ. ಒಂದೊಂದ ನಕ್ಷತ್ರಕ್ಕೆ ಹೇಳ್ತೀನಿ. 12 ಮಂತ್ಸ್ ಅಂತ ಹೇಳ್ತೀವಿ, 12 ತಿಂಗಳು. ಅದನ್ನ ಡಿವೈಡೆಡ್ ಬೈ 3, 3ರಲ್ಲಿ ಭಾಗಿಸಿದ್ರೆ 4 4 4 ಅಂದ್ರೆ 4 ತಿಂಗಳಿಗೆ ಒಂದು ಕಂದಾಯದ ಸಮಯ ಅಂತ ಹೇಳ್ತೀವಿ. ಕಂದಾಯ ಅಂದ್ರೆ ಟ್ಯಾಕ್ಸ್ ಅಂತಾನೂ ಹೇಳ್ಬೋದು, ಅಥವಾ ನೀವು ಸಂಪಾದನೆ ಮಾಡುವಂತ ಒಂದು ಸಂಪಾದನೆ ಅಂತ ಕೂಡ ಹೇಳ್ಬೋದು. ಹೇಗಿರುತ್ತೆ ಹಾಗಾದ್ರೆ ಒಂದೊಂದಾಗಿ ಹೇಳೋದಾದ್ರೆ ಅಂದ್ರೆ, ಅಶ್ವಿನಿ ನಕ್ಷತ್ರಕ್ಕೆ ಮೊದಲು 4 ತಿಂಗಳು 4 ರೂಪಾಯಿಯಷ್ಟು ಸಂಪಾದನೆ ಮಾಡಿದ್ರೆ, ಎರಡನೇ 4 ತಿಂಗಳು 2 ರೂಪಾಯಿ ಸಂಪಾದನೆ ಮಾಡಿ, ಮೂರನೇ 4 ತಿಂಗಳು 4 ರೂಪಾಯಿಯಷ್ಟು ಸಂಪಾದನೆ ಮಾಡ್ತೀರಾ. ಅಂದ್ರೆ ಫಸ್ಟ್ 4 ಮಂತ್ಸ್, ಸೆಕೆಂಡ್ 4 ಮಂತ್ಸ್, ಥರ್ಡ್ 4 ಮಂತ್ಸ್, ಟೋಟಲಿ 12 ಮಂತ್ಸ್. ಇದನ್ನ ನಾನು ಹೇಳ್ಕೊತ ಹೋಗ್ತೀನಿ, ಆಯಾ ನಕ್ಷತ್ರಕ್ಕೆ ನೀವು ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಭರಣಿ ನಕ್ಷತ್ರ 7 0 2 ಅಂದ್ರೆ ಮೊದಲನೇ 4 ತಿಂಗಳು ತುಂಬಾ ಚೆನ್ನಾಗಿ ಸಂಪಾದನೆ ಆಗುತ್ತೆ, ಎರಡನೇ 4 ತಿಂಗಳು ಏನೂ ಸಂಪಾದನೆ ಇಲ್ಲ, ಮೂರನೇ 4 ತಿಂಗಳು 2 ರೂಪಾಯಿ ಸಂಪಾದನೆ ಆಗುತ್ತೆ. ಅಂದ್ರೆ ಮೊದಲನೇ 4 ತಿಂಗಳಲ್ಲಿ ಏನ್ ಸಂಪಾದನೆ ಮಾಡ್ತಿರೋ ಭರಣಿ ನಕ್ಷತ್ರದವರು ಅದನ್ನ ಚೆನ್ನಾಗಿ ನೀವು ಉಳಿಸ್ಕೋಬೇಕು. ಹಾಗೆ ಕೃತಿಕಾ ನಕ್ಷತ್ರ 2 1 0, ರೋಹಿಣಿ ನಕ್ಷತ್ರ 5 2 3, ಮೃಗಶಿರಾ ನಕ್ಷತ್ರ 0 0 1, ಆರ್ದ್ರ ನಕ್ಷತ್ರ 3 1 4, ಪುನರ್ವಸು ನಕ್ಷತ್ರ 6 2 2, ಪುಷ್ಯಮಿ ನಕ್ಷತ್ರ 1 0 0, ಆಶ್ಲೇಷ ನಕ್ಷತ್ರ 4 1 3, ಮಖ ನಕ್ಷತ್ರ 7 2 1, ಪೂರ್ವ ಫಲ್ಗುನಿ ಅಂದ್ರೆ ಪುಬ್ಬ ನಕ್ಷತ್ರ 2 0 4, ಉತ್ತರ ಫಲ್ಗುನಿ ನಕ್ಷತ್ರ 5 1 2, ಹಸ್ತ ನಕ್ಷತ್ರ 0 2 0, ಚಿತ್ತ ನಕ್ಷತ್ರ 3 0 3, ಸ್ವಾತಿ ನಕ್ಷತ್ರ 6 1 1, ವಿಶಾಖ ನಕ್ಷತ್ರ 1 2 4, ಅನುರಾಧ ನಕ್ಷತ್ರ 4 0 2, ಮತ್ತೆ ಜ್ಯೇಷ್ಠ ನಕ್ಷತ್ರ 7 1 0, ಮೂಲ ನಕ್ಷತ್ರ 2 2 3, ಪೂರ್ವಾಷಾಢ ನಕ್ಷತ್ರ 5 0 1, ಉತ್ತರಾಷಾಢ ನಕ್ಷತ್ರ 0 1 4, ಶ್ರವಣ ನಕ್ಷತ್ರ 3 2 2, ಧನಿಷ್ಠ ನಕ್ಷತ್ರ 6 0 0, ಶತಭಿಷ ನಕ್ಷತ್ರ 1 1 3, ಪೂರ್ವಭಾದ್ರ ನಕ್ಷತ್ರ 4 2 1, ಉತ್ತರಾಭಾದ್ರ ನಕ್ಷತ್ರ 7 0 4, ರೇವತಿ ನಕ್ಷತ್ರ 2 1 2. ಇದು ಪ್ರತಿ 4 ತಿಂಗಳಿಗೆ ನೀವು ಸಂಪಾದನೆ ಮಾಡುವಂತಹ ವಿಚಾರಗಳನ್ನ ತಿಳಿಸಿದೆ. ಸರಿ, ಹಾಗಾದ್ರೆ ಆದಾಯ ವ್ಯಯ ಹೇಗಿದೆ ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿಷಯ ತಿಳಿಸ್ಬಿಡ್ತೀನಿ. ಈ ವರ್ಷ ಟೋಟಲ್ 20 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸು ನಮಗೆ ಪ್ರಕೃತಿ ಬಲಿಷ್ಠವಾಗಿರುತ್ತೆ ಅಂದ್ರೆ, ವರ್ಷ ಅಂದ್ರೆ ಮಳೆ 20 ಅಂಕಗಳಿಗೆ 9 ಬರುತ್ತೆ, ಅಂದ್ರೆ 9%. ಧಾನ್ಯಗಳು 17, ತುಂಬಾ ಚೆನ್ನಾಗಿ ಧಾನ್ಯ ಬೆಳೆಯುತ್ತೆ. ಶೀತ 5, ಆಮೇಲೆ ಉಷ್ಣ 17, ಮಾರುತಃ ಅಂದ್ರೆ ಗಾಳಿ 13, ಪ್ರಜಾವೃದ್ಧಿ ಅಂದ್ರೆ ಜನಸಂಖ್ಯೆ 15, ಪ್ರಜಾಕ್ಷಯ ಜನಸಂಖ್ಯೆ 15 ಕಮ್ಮಿ ಆಗುತ್ತೆ.
ಮತ್ತೆ ಉಗ್ರ ಕೋಪಗಳು ಜಾಸ್ತಿ 5 ಇರುತ್ತೆ, ಪುಣ್ಯ 5 ಇರುತ್ತೆ, ಪಾಪ 5 ಇರುತ್ತೆ, ವ್ಯಾಧಿಗಳು 7, ಅದರ ಶಾಂತಿ 15% ಇರುತ್ತೆ, ಆಚಾರಗಳು 3, ದುರಾಚಾರ 11, ದುರಾಚಾರ ಹೆಚ್ಚು ಬೆಳೆಯುತ್ತೆ, ಜನನ 5, ಮರಣ 11, ಜನಸಂಖ್ಯೆ ಜಾಸ್ತಿ ಆಗುತ್ತೆ, ದೇಶೋಪದ್ರವ ದೇಶಕ್ಕೆ ಕೆಟ್ಟದಾಗುವಂಥದ್ದು 13 ಆದರೆ ದ್ವೇಷ ಸ್ವಾಸ್ಥ್ಯ 13 ಇದೆ, ಚೋರ ಭಯ ಕಳ್ಳರ ಭಯ 9 ಇದೆ, ಚೋರನಾಶ ಬರೀ 3 ಇದೆ, ಅಗ್ನಿಬಾಧ 11 ಇದ್ರೆ ಅದರ ಶಾಂತಿ ಬರೀ 7 ಇದೆ, ಅಂದರೆ ಅಗ್ನಿ ಅವಘಡಗಳು ಜಾಸ್ತಿ ಆಗುತ್ತೆ, ಪ್ರಾಣಿ ಸೌಖ್ಯ 3 ಇದೆ, ಪ್ರಾಣಿ ದುಃಖ 11, ಸಿಕ್ಕಾಪಟ್ಟೆ ಪ್ರಾಣಿಗಳಿಗೆ ದುಃಖ ಇದೆ, ಆಮೇಲೆ ಅತಿವೃಷ್ಟಿ 13, ತುಂಬ ಮಳೆ ಜಾಸ್ತಿ 13% ಇದೆ, ಅನಾವೃಷ್ಟಿ 5, ಮತ್ತೆ ಸುವರ್ಣ ಬಂಗಾರ 7% ಸಿಗುತ್ತೆ, ರಜತ 15%, ಬೆಳ್ಳಿ ಸಿಗುತ್ತೆ, ತಾಮ್ರ 3%, ಕಾಂಸ್ಯ 11%, ಒಟ್ಟು ಲೋಹಗಳು 15% ಸಿಗುತ್ತೆ, ಸೀಸ 13% ಸಿಗುತ್ತೆ, ರಸ ಪದಾರ್ಥಗಳು ಆಗಲೇ ಹೇಳಿದಾಗೆ 9% ಸಿಗುತ್ತೆ, ನಿದ್ರೆಗಳು ಜಾಸ್ತಿ ಅಂದರೆ 13%, ಆಲಸ್ಯ 11% ಅಂದರೆ ಸೋಂಬೇರಿ ಆಗೋದು, ಉದ್ಯೋಗ ಬರೀ 7% ಮಾತ್ರ ಇದೆ, ಕೋಪ ಜಾಸ್ತಿ ಇರುತ್ತೆ 5%, ಮಿತ್ರತ್ವ 17% ಅಂದರೆ ಮಿತ್ರಗಳು ಜಾಸ್ತಿ ಆಗ್ತಾರೆ. ನಮಗೀಗ ಮಿತ್ರ ಭೇದ ಕೇವಲ 1 ಇದೆ, ಹಾಗಾಗಿ ಈ ವರ್ಷ ಮಿತ್ರತ್ವ ತುಂಬ ಚೆನ್ನಾಗಿರುತ್ತೆ ಭಾರತ ದೇಶಕ್ಕೆ. ಇನ್ನು ಉತ್ಸಾಹ 1 ಇರುತ್ತೆ, ಅಂದರೆ ಲವಲವಿಕೆ. ಸರಿ, ಹಾಗಾದ್ರೆ ಆದಾಯ ವ್ಯಯಗಳು ಹೇಗಿದೆ ಅಂತ ನೋಡಿದಾಗ ಮೊದಲನೇದಾಗಿ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ 2 ರಾಶಿಗೂ ಅಧಿಪತಿ ಕುಜಾನೆ. ಈ 2 ರಾಶಿಗೂ ಆದಾಯ 11 ಇದ್ರೆ ವ್ಯಯ 5 ಇದೆ. ಒಳ್ಳೆ ಬುದ್ಧಿವಂತರು ಮೇಷರಾಶಿಯವರು, ವೃಶ್ಚಿಕ ರಾಶಿಯವರು 11 ರೂಪಾಯಿ ಸಂಪಾದನೆ ಮಾಡಿ 5 ರೂಪಾಯಿ ಖರ್ಚು ಮಾಡಿ 4 ರೂಪಾಯಿ ಎತ್ತಿಟ್ಕೊಂಡ್ಬಿಡ್ತೀರಾ. ಆರೋಗ್ಯ 0, ಅನಾರೋಗ್ಯ 4. ಸ್ವಲ್ಪ ಹುಷಾರಾಗಿ ಎತ್ತಿಟ್ಕೊಳ್ಳೋ ದುಡ್ಡು ಅನಾರೋಗ್ಯ ಖರ್ಚಾಗುತ್ತೆ, ಸ್ವಲ್ಪ ಇನ್ಶೂರೆನ್ಸ್ ಇದು ಮಾಡಿಟ್ಕೊಳ್ಳಿ, ಒಳ್ಳೇದಾಗುತ್ತೆ. ರಾಜಪೂಜ 4, ರಾಜಕೋಪ 2 ಚೆನ್ನಾಗಿದೆ, ಸುಖ 6, ದುಃಖ 3 ಕರೆಕ್ಟ್ ಆಗಿದೆ. ಇನ್ನು ಮೇಷ ವೃಶ್ಚಿಕ ರಾಶಿದಾಯಿತು. ವೃಷಭ ಮತ್ತು ತುಲಾ ರಾಶಿ 2 ರಾಶಿಗೆ ಅಧಿಪತಿನೂ ಶುಕ್ರನೇ. 5 ಆದಾಯ, 14 ವ್ಯಯ, ತುಂಬ ಖರ್ಚು ಜಾಸ್ತಿ, 4 ಆರೋಗ್ಯ, 5 ಅನಾರೋಗ್ಯ, 3 ರಾಜಕೋಪ, 3 ರಾಜಪೂಜ, 5 ರಾಜಕೋಪ, ಸುಖ 6, ದುಃಖ 3. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಮಿಥುನ ಮತ್ತು ಕನ್ಯಾ ರಾಶಿ ಈ 2 ರಾಶಿಗೂ ಅಧಿಪತಿ ಯಾರು? ಬುಧ. 8 ಆದಾಯ ಆದರೆ 11 ವ್ಯಯ, ಇವರು ಖರ್ಚು ಮಾಡ್ತಾರೆ ಹೆಚ್ಚು. 6 ಆರೋಗ್ಯ, ಅನಾರೋಗ್ಯ 6, ಸಮಬಲ ಇದೆ. 0 ರಾಜಪೂಜ, 5 ರಾಜಕೋಪ, ಸ್ವಲ್ಪ ಹುಷಾರಾಗಿರ್ಬೇಕು, ಫೈನ್ ಗಿನ್ ಬೀಳೋದು, ಟ್ಯಾಕ್ಸ್ ಗಿಸ್ ಬೀಳೋದು ಜಾಸ್ತಿ ಆಗುತ್ತೆ, ಸುಖ 6, ದುಃಖ 3. ಇನ್ನು ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ, 8 ಆದಾಯ, 2 ವ್ಯಯ, ಬಹಳ ಬುದ್ಧಿವಂತರು ಕರ್ಕಾಟಕ ರಾಶಿಯವರು ಈ ವರ್ಷ. 3 ಆರೋಗ್ಯ, 2 ಅನಾರೋಗ್ಯ, ಅದು ಚೆನ್ನಾಗಿದೆ. 1 ರಾಜಪೂಜ, 2 ರಾಜಕೋಪ, ಸುಖ 6, ದುಃಖ 3. ಸೂಪರ್, ಅದ್ಭುತವಾಗಿದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿಯವರಿಗೆ ಕೇಳಿ ಸಿಂಹರಾಶಿಯವ್ರಿಗೆ ಈಗ ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ. 5 ಸಂಪಾದನೆ, 5 ವ್ಯಯ, 5 ಆದಾಯ, 5 ವ್ಯಯ, 1 ಆರೋಗ್ಯ, 1 ಅನಾರೋಗ್ಯ, 4 ರಾಜಪೂಜಾ, 2 ರಾಜಕೋಪ, ಸುಖ 6, ದುಃಖ 3. ಬ್ಯಾಲೆನ್ಸ್ಡ್ ಆಗಿರುತ್ತೆ, ದೊಡ್ಡ ವೃದ್ಧಿನೂ ಇಲ್ಲ, ಕ್ಷಯನೂ ಇಲ್ಲ. ಇನ್ನು ಧನು ರಾಶಿ ಮತ್ತು ಮೀನರಾಶಿ ಉತ್ತಮವಾದ ಸಂಪಾದನೆ, 14 ಆದಾಯ, ಕೇವಲ 11 ಮಾತ್ರ ವ್ಯಯ, 3 ರೂಪಾಯಿ ಎತ್ತಿಡ್ತೀರಾ, ತುಂಬ ಚೆನ್ನಾಗಿರುತ್ತೆ. 5 ಆರೋಗ್ಯ, ಅನಾರೋಗ್ಯ 2, ಆರೋಗ್ಯದಲ್ಲೂ ತುಂಬ ಅದೃಷ್ಟವಂತರು. 3 ರಾಜಪೂಜಾ, 5 ರಾಜಕೋಪ, ಸುಖ 6, ದುಃಖ 3. ಮತ್ತೆ ಧನುರ್ಮೀನ ರಾಶಿಯವರೆಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಮಕರ ಮತ್ತು ಕುಂಭರಾಶಿ ಇದಕ್ಕೆ ಅಧಿಪತಿ ಬಂದು ಶನಿ. 2 ಆದಾಯ, 8 ವ್ಯಯ, ಖರ್ಚು ಜಾಸ್ತಿ, ಸಾಲ ಮಾಡಿ ಖರ್ಚು ಮಾಡೋದು, ಹುಷಾರು. ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಇದು ಆದಾಯ ವ್ಯಯ ವಿಚಾರ. ಆದರೂ ಕೂಡ ನಿಮ್ಮ ಮೂಲ ಜಾತಕಗಳನ್ನು ಒಮ್ಮೆ ನೋಡ್ಕೊಳ್ಬೇಕಾಗುತ್ತೆ. ಮೂಲ ಜಾತಕದ ಮೇಲೂ ಕೂಡ ಕೆಲವೊಂದು ಡಿಪೆಂಡ್ ಆಗುತ್ತೆ. ಈ ವರ್ಷ 4 ಗ್ರಹಣ ಇದೆ. ಒಂದು 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕಿದೆ, ಅವತ್ತು ಅಮಾವಾಸ್ಯ. ಅವತ್ತು ನಮಗೆ ವಿಶೇಷವಾಗಿ ಸೂರ್ಯಗ್ರಹಣ ಇದೆ, ಆದರೆ ನಮ್ಮ ಭಾರತಕ್ಕಿಲ್ಲ. ಇನ್ನು 28ನೇ ತಾರೀಕು ಆಗಸ್ಟ್, ಅವತ್ತು ಶುಕ್ರವಾರ ಪೌರ್ಣಮಿ ಚಂದ್ರಗ್ರಹಣ ಇದೆ, ಅದು ನಮಗೆ ಕಾಣೋದಿಲ್ಲ. 3ನೇದು ಬರೋ ವರ್ಷ 2027 ಫೆಬ್ರವರಿ 6ನೇ ತಾರೀಕು ಅಮಾವಾಸ್ಯೆ ಶನಿವಾರ ಸೂರ್ಯಗ್ರಹಣ ಇದೆ, ಅದು ನಮಗೆ ಕಾಣಲ್ಲ. ಇನ್ನು 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು 2027 ಅವತ್ತು ಚಂದ್ರಗ್ರಹಣ, ಅದು ಕೂಡ ನಮಗೆ ಕಾಣೋದಿಲ್ಲ. ಒಟ್ಟು ಪರಾಭವನಾಮ ಸಂವತ್ಸರದಲ್ಲಿ ಬರುವಂತಹ 4 ಗ್ರಹಣಗಳು, 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ, 4 ಗ್ರಹಣಗಳು ಕೂಡ ನಮ್ಮ ಭಾರತ ದೇಶಕ್ಕೆ ಕಾಣಲ್ಲ. ಆದ್ದರಿಂದ ಅದರ ಆಚರಣೆ ನಮಗೆ ಅವಶ್ಯಕತೆ ಇಲ್ಲ. ಇದು ಪಂಚಾಂಗದ ಸಂಕ್ಷಿಪ್ತವಾಗಿರತಕ್ಕಂಥ ಒಂದು ಶ್ರವಣ. ನಾನು ನಿಮಗೆ ತಿಳಿಸಿದ್ದೀನಿ ಯುಗಾದಿ ಹಬ್ಬದ ಬಗ್ಗೆ ಮಹತ್ವ, ದೇವಬಲ ತಿನ್ಬೇಕಾದ್ರೆ ಸ್ತೋತ್ರ, ಹಾಗೂ ಆದಾಯ ವ್ಯಯ, ಕಂದಾಯ ವಿಚಾರ, ನವನಾಯಕರು, ಮತ್ತು ಯಾವ್ಯಾವ ಅಭಿವೃದ್ಧಿ ಆಗುತ್ತೆ ನಮ್ಮ ಭಾರತ ದೇಶಕ್ಕೆ, ಗ್ರಹಣದ ವಿಚಾರ,
ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಅಸ್ತಿತ್ವಕ್ಕೆ ತಂದ್ಕೊಳ್ಳಿ. ಪರಾಭವ ನಾಮ ಸಂವತ್ಸರ ನಿಮ್ಗೆ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿದ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.